ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ, ಆರಿದ್ರಾ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ನಷ್ಟದಲ್ಲಿರುವ ಕೆಎಸ್ಆರ್ಸಿ ಉಳಿವಿಗಾಗಿ ಕಾರ್ಮಿಕರ ಅಮರಣಾಂತ ಉಪವಾಸ, ಪುನರುಜ್ಜೀವನಕ್ಕೆ ಒತ್ತಾಯ, ರಾಜ್ಯಾದ್ಯಂತ ಹೋರಾಟ ವಿಸ್ತರಿಸುವ ಎಚ್ಚರಿಕೆ, 31 ಶಾಸಕರಲ್ಲಿ 5 ಮಂದಿಗೆ ಸಚಿವ ಸ್ಥಾನ ಬೇಡಿಕೆ, ಸಹಿ ಸಂಗ್ರಹಿಸಿ ಹೈಕಮಾಂಡ್ಗೆ ಪತ್ರ, ಮೊದಲ ಬಾರಿ ಗೆದ್ದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ, ಸಿಎಂ ಸ್ಪಷ್ಟನೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಭಾರೀ ವಿರೋಧ, ರೈತರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ, ಕೈ ಶಾಸಕ ಹಿಟ್ನಾಳ್ರನ್ನು ತರಾಟೆಗೆ ತೆಗೆದುಕೊಂಡ ರೈತರು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕೆಎಸ್ಆರ್ಸಿ ಉಳಿವಿಗಾಗಿ ಹೋರಾಟ ತೀವ್ರಗೊಂಡಿದ್ದು, ಕಾರ್ಮಿಕರು ಅಮರಣಾಂತ ಉಪವಾಸ ಆರಂಭಿಸಿದ್ದಾರೆ. ಸಂಸ್ಥೆಯ ನಷ್ಟ, ಆಡಳಿತಾತ್ಮಕ ಸಮಸ್ಯೆಗಳು ಹಾಗೂ ಉದ್ಯೋಗಿಗಳ ಭವಿಷ್ಯದ ಬಗ್ಗೆ ಉಂಟಾದ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಆಗ್ರಹಿಸಲಾಗಿದೆ. ಉಪವಾಸ ಸತ್ಯಾಗ್ರಹ ಸ್ಥಳದಲ್ಲಿ ಕಾರ್ಮಿಕರು ಹಾಗೂ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದು, ಕೆಎಸ್ಆರ್ಸಿಯನ್ನು ಪುನರುಜ್ಜೀವನಗೊಳಿಸಲು ಸ್ಪಷ್ಟ ಕಾರ್ಯಯೋಜನೆ ಪ್ರಕಟಿಸುವಂತೆ ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ರಾಜ್ಯಾದ್ಯಂತ ಹೋರಾಟ ವಿಸ್ತರಿಸುವ ಸಾಧ್ಯತೆಯಿದೆ. ಎರಡನೇ ದಿನ ಕಾಲಿಟ್ಟಾಗಿದೆ. 40 ಗಂಟೆಗಳ ಕಾಲ ಆಗ್ತಾ ಬರ್ತಾ ಇದೆ. ಕಾರಣ ಇಷ್ಟೇ, ನಾವು ಯಾವುದೇ ಎಲ್ಲೇ ಆದರೂ ಅಷ್ಟೇ ಇವತ್ತು ಯುವ ಜನಾಂಗ ಆಗಿರ್ಬೋದು ಮತ್ತು ತಾಲೂಕಿನ ಹಿರಿಯರಾಗಿರ್ಬೋದು, ನಮ್ಮ ದೊಡ್ಡಪ್ಪ ಬಸವರಾಜಣ್ಣವ್ರ ನೇತೃತ್ವದಲ್ಲಿ ಏನು ಇವತ್ತು ಉಪವಾಸ ಕಾರ್ಯಕ್ರಮ ಕೈಗೊಂಡಿರೋ ಉದ್ದೇಶ ಇಷ್ಟೇ. ಎಲ್ಲೂ ಕೂಡ ಹಿಟ್ಲರ್ ಆಳ್ವಿಕೆ ರೀತಿಯಾದಂಥ ಆಡಳಿತಗಳು ಇರಬಾರ್ದು. ಅದು ಸರ್ಕಾರದ ಜನಪ್ರತಿನಿಧಿಗಳಿಂದ ಆಗಿರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಿಂದ ಆಗಿರ್ಬೋದು. ನೋಡಿ, ಟಿ ನರಸೀಪುರದಲ್ಲಿ ಎಷ್ಟರ ಮಟ್ಟಿಗೆ, ಟಿ ನರಸೀಪುರ ಮತ್ತು ವರುಣಾ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ದಬ್ಬಾಳಿಕೆಯ ಆಡಳಿತ ನಡೀತಿದೆ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂದರೆ, ಮೊದಲನೇದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇದು ಏನಕ್ಕೆ ಈ ಜಾಗ ಸೂಕ್ತ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿವರೆಗೂ ಯಾರು ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸ್ಪಷ್ಟನೆ ಮಾಡಿಲ್ಲ. ಅವ್ರ ಉದ್ದೇಶ ಇಲ್ಲಿ ಮಾಡಬೇಕು ಅಷ್ಟೇ, ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಎರಡನೇದಾಗಿ ಒಂದು ಅಮರಣಾಂತ ಉಪವಾಸ, ನಿನ್ನೆಯಿಂದ ಒಂದು ತೊಟ್ಟು ನೀರು ಕುಡಿದಿಲ್ಲ. ಸೌಜನ್ಯಕ್ಕಾದ್ರೂ ಈ ತಾಲೂಕಿನ ದಂಡಾಧಿಕಾರಿ ಅನ್ಸ್ಕೊಂಡಿದಾರಲ್ಲ, ಮೊದಲು ಅವ್ರ ತಲೆದಂಡ ಆಗ್ಬೇಕು. ಯಾಕಂದ್ರೆ ಇಂಥ ಅಧಿಕಾರಿಗಳು ಮಾನವೀಯತ ಮೌಲ್ಯಗಳಿಗೆ ಬೆಲೆ ಕೊಡದೇ ಇರತಕ್ಕಂಥ ಒಬ್ರು ತಹಸೀಲ್ದಾರು ನಮ್ಮ ತಾಲೂಕಿನಲ್ಲಿ ಇವತ್ತು ತಾಲೂಕಧಿಕಾರಿಯಾಗಿದ್ದಾರೆ ಅಂದ್ರೆ ಅದು ಬಹಳ ಇಡೀ ರಾಜ್ಯಕ್ಕೆ ಅವಮಾನ. ಅದು ಸೌಜನ್ಯಕ್ಕೆ ಬಂದು ಏನು ಎತ್ತ ಅಂತ ಕೇಳದೆ ಈ ಕ್ಷಣಕ್ಕೂ ಕೂಡ ಇದು ನಿಜವಾಗ್ಲೂ ನಮ್ಗೊಂಥರ ಬಹಳ ಬೇಜಾರಾಗುತ್ತೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಚಿರತೆಗಳ ಹಾವಳಿ ಹೆಚ್ಚುತ್ತಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಕೆಬ್ಬೆಹುಂಡಿ ಹಾಗೂ ಕನ್ನಾಯಕನಹಳ್ಳಿ ಗ್ರಾಮಗಳ ಮಧ್ಯೆ ಕಬ್ಬಿನ ಗದ್ದೆ ಬಳಿ ಚಿರತೆ ಸಂಚರಿಸುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಪ್ರದೇಶಗಳತ್ತ ಚಿರತೆಗಳು ಆಗಮಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಗ್ರಾಮಸ್ಥರ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಿರತೆ ಸೆರೆಗೆ ಬೋನ್ವಿಟ್ಟಿದ್ದಾರೆ. ಜನರು ರಾತ್ರಿ ಸಮಯದಲ್ಲಿ ಹೊರಗೆ ಓಡಾಡದಂತೆ ಹಾಗೂ ಮಕ್ಕಳನ್ನು ಒಬ್ಬರೇ ಕಳುಹಿಸದಂತೆ ಎಚ್ಚರಿಕೆ ನೀಡಲಾಗಿದೆ. ಪರಿಸ್ಥಿತಿಯನ್ನು ಕಟ್ಟುನಿಟ್ಟಾಗಿ ಗಮನಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಮೂವ್ಮೆಂಟ್ ಇರ್ಲಿಲ್ವಲ್ಲ, ಎಲ್ಲ ಇಟ್ಬಿಟ್ಟಿದೀವಿ. ನಿನ್ನೆ ಮೊನ್ನೆ ಇಟ್ಟಿರೋದು. ಬೇಕಾದ್ರೆ 2 ದಿನ ಆದ ತಕ್ಷಣ ಬೇಕಾದ್ರೆ ಶಿಫ್ಟ್ ಮಾಡ್ಕೊಡ್ತೀವಿ. ಏನಿಲ್ಲ, ರಾತ್ರಿ ನಮ್ಗೆ ಕಾಣಿಸ್ಕೊಂಡು ಅಷ್ಟಿನಿಂದ ಕಾಣಿಸಿರಲಿಲ್ಲ. ಮೊನ್ನೆ ನಾಗಲ್ಗೆರೆಯಲ್ಲಿ ಇಟ್ಟಿದೀವಿ. ನಿನ್ನೆ ಚಿಕ್ಕಮದ 4 ದಿನದಲ್ಲಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ಓಲಾ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಖರೀದಿಸಿದ ಗ್ರಾಹಕರು ಸರ್ವಿಸ್ ಕೊರತೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಹನ ಖರೀದಿಸುವಾಗ ನೀಡಿದ ಭರವಸೆಗಳಿಗೆ ವಿರುದ್ಧವಾಗಿ ಸಮರ್ಪಕ ಸರ್ವಿಸ್ ಸೌಲಭ್ಯ ಸಿಗುತ್ತಿಲ್ಲ ಎಂದು ಆರೋಪಿಸಲಾಗಿದೆ.
ತಿಂಗಳ ಇಎಂಐ ಕಂತುಗಳನ್ನು ಮಾತ್ರ ಸಮಯಕ್ಕೆ ಸರಿಯಾಗಿ ವಸೂಲಿ ಮಾಡಲಾಗುತ್ತಿದ್ದು, ತಾಂತ್ರಿಕ ದೋಷಗಳಿದ್ದರೆ ವಾಹನಗಳನ್ನು ಸರ್ವಿಸ್ ಕೇಂದ್ರಗಳಲ್ಲಿ ತಿಂಗಳುಗಟ್ಟಲೆ ನಿಲ್ಲಿಸಿಕೊಳ್ಳಲಾಗುತ್ತಿದೆ ಎನ್ನಲಾಗಿದೆ. ದೈನಂದಿನ ಕಾರ್ಯಗಳಿಗೆ ಅವಲಂಬಿಸಿರುವ ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗಾಡಿ ವಾಪಸ್ ತಗೊಳ್ಳಿ ಅಂತ ಕಣ್ಣೀರು ಹಾಕುತ್ತಿರುವ ಗ್ರಾಹಕರು. ಓಲಾನೆಯ ಓಲಾ ತಗೊಂಡನು ಹೋಗೇನೆಯಾ ಎಂದು ಕೆಲವರು ವ್ಯಂಗ್ಯ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸಿ, ಅಗತ್ಯವಿದ್ದರೆ ಹಣ ವಾಪಸ್ ನೀಡಬೇಕು ಎಂದು ಗ್ರಾಹಕರು ಒತ್ತಾಯಿಸಿದ್ದಾರೆ. ಕಟ್ಲಿಲ್ಲ ಅಂತಾರೆ ನೀಟಾಗಿ ತಿಂಗಳ EMI ಕಟ್ಬಿಡ್ಬೇಕು. ಅವ್ರ ಅಕೌಂಟಿಗೆ ಶಿಸ್ತಾಗಿ ಎಷ್ಟು ಗಾಡಿ ಅವೆ ಕೊಟ್ರೆ ತಿಂಗಳಂಗಟ್ಲೆ ಬೇಕು ರಿಪೇರಿ ಮಾಡಕ್ಕೆ. ಏನು ಅದೊಂದು ಸ್ಕ್ರೂ ಹೋದ್ರೂ ತಿಂಗಳಗಟ್ಟಲೆ ಮಾಡ್ತಾರೆ. ಈಗ ಬಂದ್ರೆ ಬ್ಯಾಕ್ ಹಾಕೊಂಡು ಹೋಗ್ಯದ ಮನೆಗೆ ಸೇರಿಕೆ ಮಾಡ್ತಾರೆ. ಯಾರು ತಗೋಬೇಡಿ, ದಯವಿಟ್ಟು ಹೊಲ ಯಾರು ತಗೋಬೇಡಿ. 1 ವರ್ಷ 2 ವರ್ಷ ಗಾಡಿ ತಗೊಂಡಿದೀವಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಿಂಗಳು ಲೋನ್ ಮಾತ್ರ ಎಲ್ಲ ಕಟ್ಟಿ ಇದು ಮಾಡ್ತಾ ಇದೀವಿ. ತಂದ್ರೆ ಗಾಡಿ ಬಿಟ್ಟಾಗಿ ಅಂತ ಹೇಳ್ತಾರೆ. ಅಲ್ಲಿ ನಾನು ಆಟೋ ಬಾಡಿಗೆ ಏನು ಎಲ್ಲ ಕೊಟ್ಟು ಇದು ಮಾಡಿ ಸಾಲ ಮಾಡಿದೀವಿ. ಏನೇ ಮಾಡೋ ಸಾಲ ಈಗ ಅಂತೂ ಗಾಡಿ ಹೋಗ್ಲೇಬೇಡ. ಇದಕ್ಕೆ ಬೆಂಕಿ ಹಟ್ಬೇಕಾದ್ರೆ ರೈತರ ಮನೆ ಹಾಳಾಗೈತೆ, ತೀರ ಇನ್ನೂ ಹಾಳಾಗದೆ. ಬ್ಯಾಟ್ರಿ ಕಂಪ್ಲೀಟ್, ಆಮೇಲೆ ಮತ್ತೀಗ ಆಫ್ ಆಗುತ್ತೆ. ಜಾಸ್ತಿ ಸ್ಪೀಡ್ ಆಗುತ್ತೆ ಆಫ್ ಆಗುತ್ತೆ. ಪ್ರಾಬ್ಲಮ್ ಸಾಲ ಇಲ್ಲ ಸರ್. ಅದು ಈಗ ನಮ್ಗಿನ್ನೇನು ಗಾಡಿ ತಗೊಂಡಿದ್ದು ದುಡ್ಡು ಅಮೌಂಟ್ ಕಟ್ಕೊಡೋ ಸಾಕು. ನಾವು ಗಾಡಿ ತಗೊಂಡಲ್ಲಿ 2 ವರ್ಷ ಆಯ್ತು ಸರ್. ಅಮೌಂಟ್ ಕ್ಲಿಯರ್ ಐತೆ, ತಂದಿದೀವಿ ರಿಪೇರಿಗೆ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಬಾಗ್ಲತನ ಇದಾರೆ, ಕೇಳಿದ್ರೆ ಬಾಗ್ಲ ಹಾಕೊಂಡು ಹೋಯ್ತು. ಈ ತರ ಹಿಂಗಾಗಿದೆ. ಯಾರನ್ನ ಕೇಳೋದು ಏನು ಅಂತಂದ್ರೆ ಗೊತ್ತಾಯ್ತಲ್ಲ ಸರ್. ಏನ್ ಬೆಂಕಿ ಇಡ್ಬೇಕಷ್ಟೇನೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ರಾಜನಸಿರಿಯೂರು ಗ್ರಾಮದಲ್ಲಿ ಪತ್ನಿ ಹತ್ಯೆ ಆರೋಪದ ಪ್ರಕರಣ ಬೆಳಕಿಗೆ ಬಂದಿದೆ. 34 ವರ್ಷದ ಚೆನ್ನಮ್ಮ ಮೃತಪಟ್ಟಿದ್ದು, ಪತಿ 40 ವರ್ಷದ ಮಧು ವಿರುದ್ಧ ಆರೋಪ ಕೇಳಿಬಂದಿದೆ. ಸುಮಾರು 15 ವರ್ಷಗಳ ಹಿಂದೆ ವಿವಾಹವಾಗಿದ್ದ ದಂಪತಿಗಳ ನಡುವೆ ಅನುಮಾನ ಹಾಗೂ ವರದಕ್ಷಿಣೆ ವಿಚಾರವಾಗಿ ಆಗಾಗ ಕಲಹ ಉಂಟಾಗುತ್ತಿತ್ತೆಂದು ತಿಳಿದುಬಂದಿದೆ. ಈ ಸಂಬಂಧ ಕುಟುಂಬಸ್ಥರು 10 ಬಾರಿ ರಾಜಿ ಪಂಚಾಯಿತಿ ನಡೆಸಿ ಸಮಾಧಾನಪಡಿಸಿದ್ದರೂ ದಂಪತಿ ನಡುವೆ ಕಲಹ ಮುಂದುವರೆದಿತ್ತು ಎನ್ನಲಾಗಿದೆ. ಇದಲ್ಲದೆ ವರದಕ್ಷಿಣೆ ಹಣ ತರುವಂತೆ ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಪೋಷಕರು ಆರೋಪಿಗೆ ಆಟೋ ವಾಹನವನ್ನು ಕೊಡಿಸಿದ್ದರೆಂದು ಹೇಳಲಾಗಿದೆ. ಫೆಬ್ರವರಿ 18ರಂದು ಮಧು ಪತ್ನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದರೆಂದು ಹೇಳಲಾಗಿದೆ. ಗಂಭೀರ ಗಾಯಗೊಂಡ ಚೆನ್ನಮ್ಮ ಅವರನ್ನು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಪ್ರಕರಣ ಸಂಬಂಧ ಹಳೇಬೀಡು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಜೇಶ್ವರಿಗೆ ಕೊಟ್ಟಿರುವಂತ ನನ್ನ ತಂಗಿನ ಇವತ್ತು ಬರ್ಬರ ಹತ್ಯೆನೇ ಇವತ್ತಿಂದಲ್ಲ, ಇಡೀ 15 ವರ್ಷದಿಂದನೂ ಚಿತ್ರಹಿಂಸೆ ಅಂದ್ರೆ ಆ ಥರ ಚಿತ್ರಹಿಂಸೆ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು. 11 ಗಂಟೆ ರಾತ್ರಿನಾಗ ಚಾಲುಗಳು ಕರ್ಕೊಂಡು ಹೋಗ್ಬಿಟ್ಟು ಬಿಸಾಯಿ ಅಂತ 2 ಸರಿ ಎಲ್ಲ ಹೊಡೆದು ಒಂದ್ಸರಿ ಕಾಲ್ ಮುರಿದು ಕಳಿಸಿದ. ಅದಾದ್ಮೇಲೆ ಒಂದ್ಸರಿ ವಿಷ ಕೊಡಿಸಿ ಕಳಿಸಿದ. ಎಲ್ಲಾ ಸರಿನೂ ನಾನು ಬಂದು ಕಾಪಾಡಿಕೆ ಬಂದೆ. ಆದ್ರೆ ಈ ಸರಿ ನನ್ನ ತಂಗಿ ಯಾವ ಸರಿನೂ ಈ ಥರದಕ್ಕೆ ಫೋನೇ ಮಾಡಲಿಲ್ಲ. ಹಾಗಾಗಿ ಈ ಸರಿ ಬರೋಕ್ಕೆ ನಂಗೆ ಆಗಲಿಲ್ಲ. ಈ ಥರದ ಚಿತ್ರಹಿಂಸೆನ ಯಾವ ಹೆಣ್ಣು ಮಕ್ಕಳಿಗೂ ದೇಶದಲ್ಲಿ ಮಾತ್ರ ಕೊಡಬಾರ್ದು. ಅಂಥವ್ರನ್ನ ಕೊಟ್ಟಂಥವ್ರ ಜೀವನ ಯಾವ ಮಾತ್ರ ಶಿಕ್ಷೆ ಆಗ್ಬೇಕು. ನಮ್ಮ ತಂದೆ ತಾಯಿ ಎಷ್ಟು ನೋವು ಪಡ್ತಿದಾರೆ ಅಂತ ಇದು ಚಿತ್ರಹಿಂಸೆ ಪ್ರತಿ ರಾತ್ರಿ ಚಿತ್ರಹಿಂಸೆ ಕೊಟ್ಟಿ ಈ ತರ ಕೊಂದಿರೋಂಥದ್ದು. ಎಲ್ಲಿ ಬೇಕು ಅಲ್ಲಿಗೆ ಎದೆಗೆ ಗುದ್ದಿ ಸಾಯಿಸಿದಾನೆ. ಡಾಕ್ಟರ್ ಎಲ್ಲ ಎಪ್ಕಟ್ಟಿದೆ ಅಂತ ಹೇಳಿ ಇದ್ ಮಾಡಿರೋ. ಎಲ್ಲಿ ಬೇಕು ಅಲ್ಲಿಗೆ ಕುಯ್ದಾನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಒದ್ದಾನೆ. ಲಾಸ್ಟಿಗೆ ಇವನೇ ಕೈಯಾರೆ ಮೇಣಾಕಿರೋದು. ಇವನು ಕೈಯಾರೆ ಮೇಣಾಕಿ ಸಾಯಿಸಿರೋದು. ಆಮೇಲೆ ಲಾಸ್ಟ್ ಅಲ್ಲಿ ನಾನೇ ಉಳ್ಸಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದೆ ಅಂತ ಹೇಳಿ ಇದ್ ಮಾಡಿ ಆ ತರ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಾನೆ. ಎಂಟಿ ದುಡ್ಡು ತಂದಾಕಿ ಸಾಕಿರೋದು ಇಷ್ಟಿನ ತನಕವ. ಎಂಟಿ ದುಡ್ಡು ತಂದು ಸಾಕಿರೋದು ಇಲ್ಲಿ ತನಕವ. ಆಟಕ್ಕಂತಿಗೆ ನಮ್ಮ ಹತ್ರನೇ ದುಡ್ಡಿಸ್ಕೊ ಬಂದಾನೆ. ಇವನ್ ದುಡ್ಡು ತೀರ್ಸ್ತಾರದಕ್ಕೆ ಮನೇಲಿ ಮಕ್ಕೊಬಿಟ್ಟು ನೀನ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅವ್ರ ತಗೋಗಿ ತಗೊಂಬಾರೆ ಇವ್ರ ತಗೋಗಿ ತಗೊಂಬಾರೆ ಅಂತ ಹೇಳಿ ಪ್ರತಿ ದಿನ ಚಿತ್ರಹಿಂಸೆ ಕೊಟ್ಟು ಈ ಕೊಲೆನ ಮಾಡಿರೋದು. ಇವನೇ ಕೊಲೆ ಮಾಡಿರೋದು. 100ಕ್ಕೆ 100 ಇವನೇ ಕೊಲೆ ಮಾಡಿರೋದು. ಸಂಘದಲ್ಲ ದುಡ್ಡು ತಗೊಂಡು ಸಂಘದವ್ರು ಬಂದು ಕೇಳಿದ್ರೆ ಸಾಲಕ್ಕೆ ಅವ್ರ ತಕ್ಕೆ ಹೋಗಿ ಅಲ್ಲಿಗೆ ಅವ್ರ ತಕ್ಕೆ ಹೋಗಿ ಮಂಕ ತೀರಿಸ್ಕೊಂತಾರೆ ಅಂತ ಎಲ್ಲ. ಈ ಚಿತ್ರಹಿಂಸೆನ ಯಾರು ಕೊಡಬಾರ್ದು. ಎಷ್ಟೋ ಸರಿ ನನ್ನ ತಂಗಿ ನನಗೆ ಫೋನ್ ಮಾಡಿ ಅಣ್ಣ ಹಿಂಗೆಲ್ಲ ಅಂತಾನೆ ಅಂತ ಹೇಳಿ
ಎಷ್ಟೋ ಸರಿ ಇದ್ ಮಾಡ್ಕೊಂಡಳೆ. ನನ್ನ 2 ವರ್ಷದಿಂದವ ಮನೆ ಊರಿಗೆ ಬರಬಾರ್ದು ಅಂತ ಹೇಳಿ ಇದ್ ಮಾಡಿದಾನೆ. ತಂದೆ ತಾಯಿ ಯಾರನ್ನು ಬರಕ್ ಬಿಟ್ಟಿಲ್ಲ. ತುಂಬಾ ಸತಿ ತೀರ್ಮಾನ ಮಾಡಿದ್ರಿ? ಹೋದ್ ಸರಿ ಅಲ್ಲ ಸರ್, ಇದು 4 ಸರಿ ತೀರ್ಮಾನ ಮಾಡಿರೋದು. ಹಳೆಬೀಡು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಇದೆ. ಹಳೆಬೀಡು ಸ್ಟೇಷನ್ ನಲ್ಲೇ ಕಂಪ್ಲೇಂಟ್ ತೀರ್ಮಾನ ಮಾಡಿ ಏನು ಇದ್ ಮಾಡಲ್ಲ ಕಳ್ಸ್ಕೊಡು ಅಂತ ಹೇಳಿ ಎಲ್ಲ ಹಿರಿಕರೆಲ್ಲ ಬಂದು ಸಮ್ಮುಖದಲ್ಲಿ ಸ್ಟೇಷನ್ ಒಳಗಡೆನೆಯ ಈ ತೀರ್ಮಾನ ಮಾಡಿ ಕಳ್ಸಿದ್ರು. ಆದ್ರೂ ಹಿಂಗ್ ಮಾಡಿದಾನೆ. ಒಂದ್ ಜನಕ್ಕೆಲ್ಲ ಅಲ್ಲಿ ಯಾರು ಸ್ಟೇಟ್ಮೆಂಟ್ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಎಲ್ಲರೂ ಕೊಟ್ಟಾರ, ಈಗ ಕೊಟ್ಟಿದ್ದಾರೆ, ಹೇಳಿದೀನಿ ನಾನು, ಎಲ್ಲರೂ ಕೊಟ್ಟಿದ್ದಾರೆ. ಈ ಗಲಾಟೆ ಎಲ್ಲ ಮಕ್ಕಳು ನೋಡಿದಾರೆ. ಗಲಾಟೆ ಎಲ್ಲ ಮಕ್ಳು ನೋಡಿದಾರೆ, ಮಕ್ಳಿಗೆ ಪೂರ್ತಿ ಗೊತ್ತು. ಮಕ್ಕಳನ್ನೇ ಕೌಲಿಟ್ಟು ಹೋಗಿರೋದವನು ಚಿತ್ರಹಿಂಸೆ ಕೊಟ್ಟು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದೆಡೆ ಕಾಡಾನೆಗಳ ಟೆನ್ಷನ್, ಮತ್ತೊಂದೆಡೆ ಕಾಡುಕೋಣಗಳು ಪ್ರತ್ಯಕ್ಷ. ಚಿಕ್ಕಮಗಳೂರು ತಾಲೂಕಿನ ಇಂದಾವರ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಕಾಡಾನೆಗಳು ಬೀಡುಬಿಟ್ಟಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಉಂಟಾಗಿದೆ. ರಾತ್ರಿ ವೇಳೆಯಲ್ಲಿ ಆನೆಗಳ ಓಡಾಟ ಹೆಚ್ಚಾಗಿರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬೆಳೆ ಹಾನಿ ಸಂಭವಿಸುವ ಸಾಧ್ಯತೆ ಇದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸುತ್ತಮುತ್ತ ಕಾಡುಕೋಣಗಳು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಡಾನೆಗಳ ಹಾವಳಿ ನಡುವೆ ಕಾಡುಕೋಣಗಳ ಸಂಚರಿಸುವುದು ಪರಿಸ್ಥಿತಿಯನ್ನು ಗಂಭೀರಗೊಳಿಸಿದೆ. ಗ್ರಾಮ ರಸ್ತೆಗಳ ಸಮೀಪಕ್ಕೂ ಕಾಡುಪ್ರಾಣಿಗಳು ಬರುತ್ತಿರುವುದರಿಂದ ಜನರು ಸಂಜೆ ಬಳಿಕ ಹೊರಗೆ ಹೋಗಲು ಹೆದರುತ್ತಿದ್ದಾರೆ. ಅರಣ್ಯ ಇಲಾಖೆ ಗಸ್ತು ಹೆಚ್ಚಿಸಿದ್ದು ಎಚ್ಚರಿಕೆ ಸೂಚನೆಗಳನ್ನು ನೀಡಲಾಗಿದೆ. ನಿವಾಸಿಗಳ ಸುರಕ್ಷತೆಗಾಗಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಮತ್ತೆ ಲಘು ವಿಮಾನ ಹಾರಾಡಿದ ಘಟನೆ ಜನರಲ್ಲಿ ಆತಂಕ ಉಂಟುಮಾಡಿತು. ಹಾರಾಟದ ದೃಶ್ಯಗಳು ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಖನಿಜ ನಿಕ್ಷೇಪಗಳನ್ನು ಗುರುತಿಸುವ ಸಲುವಾಗಿ ಕೇಂದ್ರ ಸರ್ಕಾರದ ಸರ್ವೆ ಕಾರ್ಯದ ಭಾಗವಾಗಿ ಈ ಹಾರಾಟ ನಡೆಸಲಾಗಿದೆ ಎಂದು ಬಳಿಕ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಆರಂಭದಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವೆಂದು ಹೇಳಲಾಗಿದ್ದರೂ ಸಾರ್ವಜನಿಕರ ಪ್ರಶ್ನೆಗಳ ಬಳಿಕ ಎಚ್ಚರಗೊಂಡ ಜಿಲ್ಲಾ ಆಡಳಿತ ವಿವರ ನೀಡಿತು. ಕೆಲ ದಿನಗಳ ಹಿಂದೆಯೂ ಇದೇ ರೀತಿಯ ಹಾರಾಟ ನಡೆದಿತ್ತು ಎಂದು ತಿಳಿದುಬಂದಿದೆ. ಆ ಸಂದರ್ಭದಲ್ಲಿ ಹಾರಾಟಗಳ ಕುರಿತು ಪೂರ್ವ ಮಾಹಿತಿ ಇಲ್ಲದೆ ಜಿಲ್ಲಾಡಳಿತ ಮಾಹಿತಿ ಇಲ್ಲ ಎಂದಿತ್ತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೊಪ್ಪಳ ಜಿಲ್ಲೆಯಲ್ಲಿರುವ ಬಲ್ದೋಟ ಗ್ರೂಪ್ ಕಾರ್ಖಾನೆ ವಿಸ್ತರಣೆಯನ್ನು ವಿರೋಧಿಸಿ ರೈತರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಫೆಬ್ರವರಿ 24ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು. ಗವಿಮಠದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಸವೇಶ್ವರ ವೃತ್ತದಲ್ಲಿ ಅಂತ್ಯಗೊಂಡಿತು. ಕಾರ್ಖಾನೆಯಿಂದ ಹೊರಬರುವ ಹೊಗೆ ಮತ್ತು ಧೂಳಿನಿಂದ ಬೆಳೆಗಳು ಹಾಳಾಗುತ್ತಿವೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ರೈತರು ಆರೋಪಿಸಿದರು. ಮಹಿಳೆಯರು ಖಾಲಿ ತೊಟ್ಟಿಲು ಪ್ರದರ್ಶಿಸಿ ಸಂತಾನಹೀನತೆಯ ಸಮಸ್ಯೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರೆ, ಹಿರೇಬಗನಾಳದ ರೈತ ಮಂಜುನಾಥ ಆಕ್ಸಿಜನ್ ಮಾಸ್ಕ್ ಧರಿಸಿ ಹೋರಾಟದಲ್ಲಿ ಭಾಗಿಯಾದುದು ಗಮನ ಸೆಳೆದಿತು. ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿದ ರೈತರು ಸರ್ಕಾರದ ಶವಯಾತ್ರೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಸ್ಥಳಕ್ಕೆ ಬಂದ ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಂಡ ಜನ ರಾಘವೇಂದ್ರ ಹಿಟ್ನಾಳ್ ಅವರನ್ನು ರೈತರು ತರಾಟೆಗೆ ಪಡೆದ ಘಟನೆ ಕೂಡ ನಡೆದಿದೆ. ಸರ್ಕಾರ ತಕ್ಷಣ ವಿಸ್ತರಣೆ ನಿಲ್ಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಹಿಟ್ನಾಳ್
ಕರೆ ಬುದ್ಧಿಯನ್ನು ಮುಚ್ಚಿರುವ ರಾಘವೇಂದ್ರ ರೆಕ್ಟಾಳೆ ಅವರಿಗೆ ಜನರ ಸಮಸ್ಯೆಯನ್ನು ಆಲಿಸಿದ ರಾಘವೇಂದ್ರ ರೆಕ್ಟಾಳೆ ಅವರಿಗೆ ಹೇಳಿದ್ದೇನು ಇಷ್ಟು ಡಸ್ಟ್ ಬಗ್ಗೆ ಕಂಪನಿ ಬರ್ತಾವ ಅನ್ನೋದು ನಮಗ್ ಗೊತ್ತಿರಲಿಲ್ಲ. ಈಗ ನಾವೆಲ್ಲ ತಪ್ಪು ಮಾಡಿದ್ವಿ. ಈಗ 2019 ನಿಮ್ಗೊಂದು ರೈತ ಸಂಘದಿಂದ ಮನವಿ ಕೊಟ್ವಿ ಈ ಫಂಕ್ಷನ್ ಇದ್ದಾಗ. ಸರ್ ಈ ರೀತಿ ನಮ್ಗೆ ವಿಪರೀತ ಡಸ್ಟ್ ಬರಕತ್ತೈತಿ, ತಾವು ಇದ್ರದ್ದು ಏನಾರ ಮಾಡ್ರಿ ಅಂತಂದು 2019ರಿಂದ ಇಲ್ಲಿವರೆಗೂ ಎಲ್ಲಿ ಸದನದಾಗೂ ಮಾತಾಡಿಲ್ಲ, ಯಾವ ಅಧಿಕಾರಿಗಳಿಗೂ ಮಾತಾಡಿಲ್ಲ, ತಾವು ಗ್ರಾಮಕ್ಕೆ ಬರಕ್ಕೆ ರೆಡಿ ಇಲ್ಲ. ಇಲ್ಲಿ ಕೇಳ್ರಿ ಇಲ್ಲಿ ಇಷ್ಟಿಷ್ಟು ಮಕ್ಕಳಿಗೆ ಸಮಸ್ಯೆ ಐತಿ. ನನಗೆ ಕಣ್ಣು ಆಪರೇಷನ್ಗೆ ಹೇಳ್ಯಾರ, ಇಲ್ಲೇ ಅದ್ರ ಡಾಕ್ಟ್ರ್, ಅವ್ರನ್ನೇ ಕೇಳ್ರಿ. ಈಗ ಈತ ಹೇಳಿದ್ರ ನಿಮ್ಮೂರಾಗ ವಿಪರೀತ ಡಸ್ಟ್ ಇರೋದ್ರಿಂದ ಕಣ್ಣು ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಕತ್ತಾರ. ಯಾರು ತೋರಿಸ್ಕೊಡ್ತಾರೆ ಸರ್ ನಮ್ಗೆ? ನಮ್ಮ ಕಡೆ ನೀವು ಓಡಾಡ್ಬೇಡ್ರಿ, ತಪ್ಪಿಸಿಕೊಂಡು ಕೆಲಸ ಮಾಡಬೇಡ್ರಿ, ತಪ್ಪಿಸಿಕೊಂಡು ಕೆಲಸ ಮಾಡಬೇಡ್ರಿ. ಮೊದಲ ಬಾರಿಗೆ ಗೆದ್ದವರಿಗೆ ಸಚಿವ ಸ್ಥಾನ ಬೇಡಿಕೆ. ಮೊದಲ ಬಾರಿ ಗೆದ್ದ 31 ಶಾಸಕರ ಪೈಕಿ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಹಿ ಸಂಗ್ರಹಿಸಿ ಹೈಕಮಾಂಡ್ಗೆ ಪತ್ರ ಕಳುಹಿಸಲಾಗಿದೆ ಎಂದರು. ಜಾತಿ ಹಾಗೂ ಪ್ರಾದೇಶಿಕ ಆಧಾರದ ಮೇಲೆ ಅರ್ಹರು ಇದ್ದಾರೆ ಎಂದು ತಿಳಿಸಿದ ಅವರು, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವುದಾಗಿ ಹೇಳಿದ್ದಾರೆ. ಮೊದಲ ಬಾರಿ ಗೆಲುವು ಸಾಧಿಸಿದರೂ ಬಲಿಷ್ಠ ವ್ಯಕ್ತಿಯನ್ನೇ ಸೋಲಿಸಿದ್ದೇನೆ. ಹೊಸಬರಿಗೆ ಅವಕಾಶ ನೀಡಬೇಕು ಎಂಬುದು ನಮ್ಮ ಬೇಡಿಕೆ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಮೊದಲ ಬಾರಿಗೆ ಆಯ್ಕೆಯಾದವರಿಗೆ ಮಂತ್ರಿ ಸ್ಥಾನ ಇಲ್ಲ ಎಂದು ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದು, ಅವರು ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ, ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ, ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ವಿ. ಬೆಂಕಿಗೆ ತಾಜ್ ದರ್ಬಾರ್ ಹೋಟೆಲ್ ಭಸ್ಮ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ನಾಗೇಗೌಡನಪಾಳ್ಯದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ನ್ಯಾಷನಲ್ ಹೈವೇ 75 ಪಕ್ಕದಲ್ಲಿರುವ ತಾಜ್ ದರ್ಬಾರ್ ಹೋಟೆಲ್ನಲ್ಲಿ ಸಂಜೆ ಸುಮಾರು 5:30 ವೇಳೆಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಕಟ್ಟಡವನ್ನು ಆವರಿಸಿ ಹೋಟೆಲ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದರು. ಅವಘಡದ ವೇಳೆ ಹೋಟೆಲ್ನಲ್ಲಿ ಇದ್ದವರು ಸುರಕ್ಷಿತವಾಗಿ ಹೊರಬಂದಿರುವುದಾಗಿ ತಿಳಿದುಬಂದಿದೆ. ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ತನಿಖೆ ಮುಂದುವರೆದಿದೆ. ಬರಲಿಲ್ವಾ? ಫೋನ್ ಮಾಡೋರು ಎಲ್ಲ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡು ಇಲ್ಲೇ ಇದೆ ನಮ್ಮೂರಲ್ಲಿ ಜಾತ್ರೆಲ್ಲದೆ ಗಾಡಿ. ಬನ್ನಿ ಸಿಲಿಂಡರ್ಗಳು ಬಸ್ ಆಗ್ಬೋದು, ಹೋಗಿ ಮುಂಚೆ ಯಾರು ಫೋಟೋ ಇಟ್ಕೊಂಡಿರ್ತವ್ರೆ. ಸಿಲಿಂಡರ್ ತೆಗ್ದಿಲ್ವಾ? ಸಿಲಿಂಡರ್ಗಳು ಏನು ತೆಗ್ದಿಲ್ಲ, ಎಲ್ಲ ದಡ ನೀರು ಬಡ್ಡ ಬಂದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಷ್ಟದಲ್ಲಿರುವ ಕೆಎಸ್ಆರ್ಸಿ ಉಳಿವಿಗಾಗಿ ಕಾರ್ಮಿಕರ ಅಮರಣಾಂತ ಉಪವಾಸ. ಪುನರುಜ್ಜೀವನಕ್ಕೆ ಒತ್ತಾಯ. ರಾಜ್ಯಾದ್ಯಂತ ಹೋರಾಟ ವಿಸ್ತರಿಸುವ ಎಚ್ಚರಿಕೆ. 31 ಶಾಸಕರಲ್ಲಿ 5 ಮಂದಿಗೆ ಸಚಿವ ಸ್ಥಾನ ಬೇಡಿಕೆ. ಸಹಿ ಸಂಗ್ರಹಿಸಿ ಹೈಕಮಾಂಡ್ಗೆ ಪತ್ರ. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ, ಸಿಎಂ ಸ್ಪಷ್ಟನೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಭಾರೀ ವಿರೋಧ. ರೈತರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕೈ ಶಾಸಕ ಹಿಟ್ನಾಳ್ರನ್ನು ತರಾಟೆಗೆ ತೆಗೆದುಕೊಂಡ ರೈತರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.